ವೃಷಭ ರಾಶಿ, ಧನಲಾಭವು ಮುಂದುವರಿತದೆ. ಧನಾಧಿಪತಿ ಧನಸ್ಥಾನದಲ್ಲಿ ವಕ್ರಿ ಗುರುವಿನ ಸಂಚಾರ, ಬೇಕಾದಷ್ಟು ಆದಾಯವು ಉಂಟಾಗ್ತದೆ. ಕುಟುಂಬದ ವ್ಯಾಪಾರ ವ್ಯವಹಾರಗಳು ಅಭಿವೃದ್ಧಿ ಆಗ್ತಕ್ಕಂಥದ್ದು. ಉದ್ಯೋಗದಾತರಿಗೆ ಉದ್ಯೋಗದ ಕ್ಷೇತ್ರದಲ್ಲಿ ವಿಸ್ತರಣೆ ಮಾಡ್ತಕ್ಕಂತಹ ಚಿಂತನೆಗಳು, ಅದರ ಪ್ರಯತ್ನಗಳು ಕೈಗೂಡ್ತದೆ. ಬೇರೆ ಬೇರೆ ಕಾರ್ಯಾರ್ಥ ದೇಶ ವಿದೇಶಗಳಿಗೆ ಸಂಚಾರವು ಏರ್ಪಡ್ತಕ್ಕಂತಹ ಒಂದು ಯೋಗಗಳು ಕೂಡ ಇದೆ. ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ಅನುಕೂಲ. ವೈದ್ಯರಿಗೆ ಬಹಳ ಅನುಕೂಲಕರವಾಗಿರ್ತಕ್ಕಂಥದ್ದು. ವೈದ್ಯರಿಗೆ ಅಂತಂದರೆ ವೈದ್ಯಕೀಯ ಸಮುದಾಯಕ್ಕೆ, ಇನ್ಕ್ಲೂಡಿಂಗ್ ಮೆಡಿಸನ್ಸ್, ಆ ರೀತಿ ಯೋಚನೆ ಮಾಡಬೇಕು. ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ, ಮೀಡಿಯಾದವ್ರಿಗೆ ಇದಕ್ಕೆಲ್ಲ ಸ್ವಲ್ಪ ಸ್ಲೋ ಆಗ್ತದೆ. ಧನಸ್ಥಾನದಲ್ಲಿ ಗುರುವು ಇದ್ದರೂ ಕೂಡ ಧನಾಧಿಪತಿಯು ಬುಧನಿಗೆ ಬಲ ಇಲ್ಲದೇ ಇರತಕ್ಕಂತಹ ಮಾಸವಿದೆ. ಸ್ವಲ್ಪ ಖರ್ಚು ವೆಚ್ಚದಲ್ಲಿ, ನಿಮ್ಮ ಆಯೋಜನೆಯಲ್ಲಿ, ದ ವೇ ಯು ಟ್ರೀಟ್ ದ ಪೀಪಲ್ ಟು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಅದ್ರ ಬಗ್ಗೆ ಸ್ವಲ್ಪ ಗಮನ ವಹಿಸಿ. ವೃಷಭ ರಾಶಿಯವರಿಗೆ ಒಳ್ಳೆಯದಾಗ್ತದೆ. ರುದ್ರಾಭಿಷೇಕ, ಈಶ್ವರನಿಗೆ ನಮಸ್ಕಾರ ಸೇವೆಗಳು, ಅಭಿಷೇಕ ಸೇವೆಗಳು, ಇದನ್ನು ಮನೆಯಲ್ಲೂ ಮಠದಲ್ಲೂ ಮಂದಿರದಲ್ಲೂ ನಿಮಗೆ ಎಲ್ಲಾಗ್ತದೆ ಹೆಚ್ಚು ರುದ್ರಾರಾಧನೆಯನ್ನು ಮಾಡಿ, ವಿಶೇಷ ಪುಣ್ಯಕರ.